ನಮ್ಮಿಬ್ಬರ ಮಧ್ಯ ಇರೋ ದೊಡ್ಡ ಗುಟ್ಟಿನ ಕೀ. ಇದು ಇನ್ಮೇಲೆ ನಿನ್ನ ಹತ್ರನೇ ಇರಲಿ. ಇದರಿಂದ ನಮ್ಮಿಬ್ಬರ ಅಂತರದ ಬೀಗನ ನೀನು ತೆಗೆದು ನಾವಿಬ್ಬರು ಹತ್ತಿರ ಆಗೋಣ. ಈಗ ಸಾಕನು, ನಾವು ಹತ್ರ ಆಗೋಣ. ವಿಶ್ರಾಂತಿ ತಗೋ. ಎಂತ ಕನಸಿದು? ಇದೇ ಮನೆ, ಇದೇ ಜನ. ಆದರೆ ಇದೆಲ್ಲ ನನಗೆ ಕನಸಲ್ಲಿ ಬರ್ತಿದೆ. ಅನು, ನಾನು ನೀನೇ ಅನು, ನೀನು ನಾನೇ. ನಮ್ಮಿಬ್ಬರ ಮಧ್ಯೆ ಯಾವುದೇ ಬೀಗನೂ ಇಲ್ಲ, ಅಂತರನೂ ಇಲ್ಲ. ಅಮ್ಮ, ಅನು, ಈಗಿದೆಯಾ? ಇವತ್ತು ಲೇಟ್ ಆಯ್ತಲ್ವಾ? ಬೆಳಗ್ಗೆ ಟೀ ಕುಡಿಯೋಕ್ಕೆ ಕಂಪ್ನಿ ಕೊಡ್ತೀಯಾ ಅಂದ್ಕೊಂಡೆ. ಐ ರಿಯಲಿ ಮಿಸ್ಡ್ ಯು ಅನು. ಬಾ. ಯಾಕೊಂಥರ ಇದೆಯಾನು? ಸರಿಯಾಗಿ ನಿದ್ದೆ ಮಾಡಲಿಲ್ವಾ? ಏನಾಯ್ತಮ್ಮ? ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಮ್ಮ,
ಮಗಳೇ? ಏನಾಯ್ತು ಮಗಳೇ? ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಏನಿಲ್ಲ ಅಮ್ಮ. ಇದು 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 ನಾನು ಬಿಡಿಸಿದ್ದು. ಏನು? ಇದನ್ನ ನೀನ್ ಬಿಡಿಸಿದ್ಯಾ? ಇದು ಯಾರು ಗೊತ್ತಾ? ಇದು ನನ್ನ ರಾಜನಂದಿನಿ ಅವರು. ಅಮ್ಮ, ನೀವು ನನಗೆ ಕಾದಂಬರಿ ಹುಡ್ಕೋದಕ್ಕೆ ಹೇಳಿದ್ರಲ್ಲ, ಜೊತೆಯಲ್ಲಿ ಕಾದಂಬರಿ, ಅದನ್ನು ನಾನು ಓದ್ಬೋದಾ? ಖಂಡಿತಾನು. ನೀನು ಅದಕ್ಕೆ ಪರ್ಮಿಷನ್ ಕೇಳೋದು ಬೇಕಿಲ್ಲ, ತರ್ತೀನಿರು. ತಗೋ. ಎಂಥ ಒಳ್ಳೆ ಗಿಫ್ಟ್ ಅಮ್ಮ. ಮಗಳು ಬರ್ಡೇಗೆ ಇಂಥ ಒಳ್ಳೆ ಉಡುಗೊರೆನೂ ಕೊಡ್ಬೋದಲ್ಲ? ಸೋ ಸ್ವೀಟ್ ಆಫ್ ಯು. ರಾಜನಂದಿನಿ. ಹಾಂ ಹೇಳಿ ಅಮ್ಮ. ನಾನು ಇದನ್ನು ಓದ್ಕೊಡ್ತೀನಿ. ನೀನೇ ನನ್ನ ಮಗಳು, ನೀನೇ ರಾಜನಂದಿನಿ ಅನ್ನೋದು ನನಗೆ ಗೊತ್ತಿತ್ತು. ಇನ್ನು ನನಗೆ ಯಾವ ವಿವರಣೆನೂ ಬೇಕಾಗಿಲ್ಲ. ನನ್ನ ತಾಯಿಗೆ ನನ್ನ ನೋವು ಕೇಳಿಸಿದೆ, ಅದಕ್ಕೆ ನಿನ್ನನ್ನು ಕಳಿಸಿದಾಳೆ. ಇನ್ನು ಯಾರು ಇದನ್ನು ಒಪ್ಪಿದ್ರು ಬಿಟ್ಟರು ನನಗೇನೂ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ರಾಜನಂದಿನಿ ಮತ್ತೆ ಬಂದಿದ್ದಾಳೆ. ಏನು? ಅನು ರೂಮ್ಗೆ ಹೋದ್ಮೇಲೆ ತಲೆ ಸುತ್ತು ಬಿದ್ರಾ? ಏನೋ ಮಾತಾಡ್ತಿದ್ಯಾ? ಅವಳು ತಲೆ ಸುತ್ತು ಬಿದ್ಲು ಅಂತಂದ್ರೆ ಏನೋ ಮಾತಾಡ್ತಿದೆ ಅಂತ ಕೇಳ್ತೀಯಲ್ಲ, ಏನು ಹೇಳಿ? ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಅವಳು ನಿರೀಕ್ಷೆ ಮಾಡದೇ ಇರೋದು ಆಯಿತು ಅಂತ ಅನ್ಸುತ್ತೆ. ನಾನು ಆ ಕೋಣೆ ಬಾಗಿಲು ತೆಗೆದು
ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ನನ್ನ ಹುಡುಗಿ ಬಹಳ ಸೂಕ್ಷ್ಮ ಚಂಡೆ. ಸೂಕ್ಷ್ಮ? ಅಲ್ಲಿ ನೋಡಿದ್ರೆ ಪೀರ್ ಬಾಬಾ ನಿನ್ನ ಹುಡುಗಿಯಿಂದ ಸುಂಟ್ರುಗಾಳಿಂದ ಶುರುವಾಗುತ್ತೆ ಅಂತಿದ್ದಾರೆ. ನಿನ್ನ ಹೆಂಡತಿ ನಿನ್ನ ಜನ್ಮ ಜಾಲಾಡ್ತಾಳೆ ಆರ್ಯ. ಇದು ನಾನು ಹೇಳ್ತಿರೋ ಮಾತಲ್ಲ, ಪೀರ್ ಬಾಬಾ ಹೇಳ್ತಿರೋದು. ನೀನ್ ಬಾಗಿಲು ತೆಗಿಬಾರ್ದಾಗಿತ್ತು. ನೀನು ಆ ಪೀರ್ ಬಾಬಾ ಹೇಳೋದನ್ನ ನಂಬ್ಕೊಂಡು ಕೂತಿದೆಯಲ್ಲ. ನೋಡು, ನೀನೇನು ಬೇಕಾದರೂ ಮಾಡು, ಆದರೆ ಇಂಥದ್ದೆಲ್ಲ ನನ್ನ ಹತ್ರ ಹೇಳ್ಬೇಡ. ಅತಿ ಮೂರ್ಖತನನ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಯೋಜನೆ ಪ್ರಕಾರ ಆಗಿದ್ದರೆ ಇಷ್ಟೊತ್ತಿಗೆ ಈ ಆಸ್ತಿ ಅನು ಹೆಸರಿಗೆ ಆಗ್ತಾ ಇತ್ತು. ನಾನು ಈ ಆಸ್ತಿಗೆ ಒಡೆಯ ಆಗ್ತಿದ್ದೆ. ನಾನು ಕಟ್ಟಿರ್ತಕ್ಕಂಥ ವರ್ಧನ್ ಸಂಸ್ಥೆಗೆ ನಾನು ಚಕ್ರವರ್ತಿ ಆದಾಗಲೇ ನನಗೆ ತೃಪ್ತಿ. ಇಲ್ಲಂತಂದರೆ ನನ್ನ ಇಷ್ಟು ವರ್ಷದ ಪ್ರವಾಸಕ್ಕೆ ಅರ್ಥನೇ ಇರಲ್ಲ ಚೆಂಡೆ. ನನ್ನ ಪ್ರವಾಸಕ್ಕೆ ಅರ್ಥ ಕೊಡದೆ ನನ್ನ ಬದುಕಿನ ಇನ್ನುಳಿದ ಭಾಗ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ ಚೆಂಡೆ, ಸಾಧಿಸ್ತೀನಿ. ಮಧುಮಿತ ಹಾಗೂ ಆರ್ಯರ ಭಾವನೆಗಳನ್ನು ವಿವರಿಸೋಕೆ ಆ ಹೊತ್ತಲ್ಲಿ ಯಾವ ಪದಗಳ ಅಗತ್ಯವೂ ಇರಲಿಲ್ಲ. ಇಬ್ಬರಿಗೂ ಇಬ್ಬರ ಭಾವನೆಗಳು ಏನು ಹೇಳದಿದ್ದರೂ ಅರ್ಥವಾಗುವಂತಿದ್ದವು. ಇನ್ನೇನಿದ್ದರೂ ಬಾಯಿ ಬಿಟ್ಟು ಒಪ್ಪಿಕೊಳ್ಳೋದೊಂದೇ ಬಾಕಿ. ಮಧುಮಿತ ಎಂಥವನ ಸಂಗಡ ಬೇಕು ಎಂದು ಇಷ್ಟು ಕಾಲ ಕನಸು ಕಾಣುತ್ತಿದ್ದಳೋ, ಆರ್ಯ ಅವೆಲ್ಲದರ ಸಾಕಾರ ಮೂರ್ತಿಯಂತಿದ್ದನು. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಮಗಳೇ, ಬಾ. ಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬುಕ್. ಎಂತ ಒಳ್ಳೆ ಕಾದಂಬರಿ ಗೊತ್ತಾ? ಐ ಜಸ್ಟ್ ಲವ್ಡ್ ಇಟ್. ಸಕ್ಕದಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಯು ನೋ ವಾಟ್, ನಾನು ಒಂದೇ ರಾತ್ರಿನಲ್ಲಿ ಓದ್ ಮುಗಿಸ್ದೆ. ನಂಗೆ ಗೊತ್ತಿತ್ತು ನಿನ್ಗೆ ಇಷ್ಟ ಆಗುತ್ತೆ ಅಂತ. ರಾತ್ರಿ ಎಲ್ಲ ಯಾಕೆ ಓದಕ್ಕೆ ಹೋದೆ? ನಿಧಾನಕ್ಕೆ ಓದ್ ಮುಗಿಸ್ಬೋದಾಗಿತ್ತಲ್ಲ. ಇಷ್ಟು ಒಳ್ಳೆ ಪುಸ್ತಕಕ್ಕೆ ಒಂದ್ ರಾತ್ರಿ ನಿದ್ದೆ ತ್ಯಾಗ ಮಾಡೋದ್ರಲ್ಲಿ ತಪ್ಪೇನಿಲ್ಲಮ್ಮ. ಅದಕ್ಕಿಂತ ಮುಖ್ಯವಾಗಿ ಇಂಥ ರೊಮ್ಯಾಂಟಿಕ್ ನಾವೆಲ್ನ ಅಮ್ಮ ಮಗಳಿಗೆ ಗಿಫ್ಟ್ ಮಾಡಿ ಹೇಳಲ್ಲ, ಅದೇ ಚಂದ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಇದನ್ನು ಓದಿದ ಮೇಲಾದರೂ ನನ್ನ ಮಗಳ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಹುಟ್ಟಿ ಮದುವೆ ಮಕ್ಕಳು ಅಂತ ಮನೆ ತುಂಬುತ್ತೇನೋ ಅಂತ ಆಸೆ. ಹಾಗಿದ್ರೆ ನಿನ್ನ ಆಸೆ ನೆರವೇರ್ತು ಅಂತ ಅರ್ಥ. ಅಂದ್ರೆ ಈ ಕಥೆನಲ್ಲಿ ಬರ್ತಾನಲ್ಲ ಆರ್ಯ, ಅವನ ಮೇಲೆ ನಂಗೆ ಸಿಕ್ಕಾಪಟ್ಟೆ ಲವ್ ಆಗಿದ್ಯಮ್ಮ. ನನ್ಗೆ ಎಂಥ ಹುಡುಗ ಬೇಕು ಅಂತ ಆಗಾಗ ನೀನು ಅಪ್ಪ ಕೇಳ್ತಿರ್ತೀರಲ್ಲ, ನನ್ಗೆ ಈ ಆರ್ಯ ಥರಾನೇ ಬೇಕು. ಇಂಥವನೇನಾದ್ರು ನನ್ನ ಕಣ್ಮುಂದೆ ಬಂದ್ರೆ ಕಣ್ಮುಚ್ಚಿ ತಲೆ ಬಾಗಿಸಿ ಬಾಪ ಆರ್ಯ ಬಂದು ತಾಳಿ ಕಟ್ಟು ಅಂತೀನಿ. ಮಗಳು ಯಾರನ್ನಾದ್ರೂ ಇಷ್ಟಪಡ್ಲಿ ಅಂದ್ರೆ
ಕಾದಂಬರಿ ನಾಯಕನ್ನ ಇಷ್ಟಪಡ್ತಿದ್ಯಲ್ಲ ಮಗಳೇ. ಅಯ್ಯ ಆರ್ಯ, ನೀನೇನಾದ್ರೂ ಈ ಭೂಮಿ ಮೇಲಿದ್ರೆ ನನ್ನ ಮಗಳು ಮುಂದೆ ಬಾರಯ್ಯ. ಬರ್ತಾನೆ ಕಾಯ್ತಾ ಇರು. ಶೀಘ್ರಮೇವ ಆರ್ಯನೆಂಬ ಚೆಲುವ ಪ್ರಾಪ್ತಿರಸ್ತು. ಅಮ್ಮ ತಾಯಿ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್, ಇಟ್ಕೋ. ನಂದು ಹಾ, ಬಾಯ್ 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 ಬಾಯ್. ಅಯ್ಯೋ ಹುಚ್ಚು ಹುಡುಗಿ, ಮತ್ತೆ ಎಷ್ಟು ಚೆನ್ನಾಗಿ ರ್ಯಾಪರ್ ಹಾಕಿದ್ದಾಳೆ. ಏನಿದು? ಫೈಲ್ಸ್ ಸಂಜೆ ಒಳಗೆ ಕ್ಲಿಯರ್ ಆಗಬೇಕು. ಇದರಲ್ಲಿ ವೇಸ್ಟ್ ಡೀಲ್ಸು ಬೇಡದಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇದನ್ನೆಲ್ಲ ಫಾರ್ಮೇಟಿಂಗ್ ಮಾಡಬೇಕು. ಸೊ ಇದನ್ನೆಲ್ಲ ಸ್ಟಡಿ ಮಾಡಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮಾತ್ರ ತೆಗೆದಿರೋ. ಓದಿ ತೆಗೆದಿಡಬೇಕು ಅಂತಂದರೆ ಸಮಯ ಬೇಕು. ಸಂಜೆವರೆಗೂ ಟೈಮ್ ಇದೆಯಲ್ಲ. ಏನು ಹಂಗೆ ನೋಡ್ತಾ ಇದೆಯಾ? 2 ದಿನ ಆದರೂ ಬೇಕು. ಇದನ್ನು ಹೋಗಿ ಜಲಂಧರ್ ಸರ್ಗೆ ಹೇಳು, ಅವರೇ ಇದನ್ನೆಲ್ಲ ಕೊಡಕ್ಕೆ ಹೇಳಿದ್ದು. ಸುಮ್ಮನೆ ಕೆಲಸ ಮಾಡು. ವೇಸ್ಟ್. ಸೆಗ್ರಿಗೇಟ್ ಮಾಡೋ ಕೊಟ್ಟಿದ್ರಲ್ಲಿ ಅರ್ಧಕ್ಕರ್ಧ ಕಸಾನೇ ಇದೆ. ಅದರಲ್ಲೂ ಕೆಲವೊಮ್ಮೆ ಬೆಲೆ ಕಟ್ಟೋಕ್ಕಾಗದೇ ಇರೋ ವಿಷಯಗಳು ಸಿಗ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವ್ರಿಗೆ ಪ್ರಾರ್ಥನೆ ಮಾಡೋರು ಯಾರು, ಆದರೆ ಅವನು ಪ್ರತಿ ಸಲ ಒಲಿಯೋದು ನನಗೆ. ಈ ಚಾನ್ಸ್ ಬಿಡ್ತೀನಿ ನಾನು.